ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್. ಇದು ಮಂಗಳವಾರದ ಈವ್ನಿಂಗ್ ವ್ಲಾಗ್. ಇನ್ನು ನಮ್ಮ ಮನೆಯವರು ಸೊಪ್ಪು ತಂದು ಕೊಟ್ಬಿಟ್ಟು ಹೋಗಿದ್ದರು. ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಪಾಪುನು ಹಾಗೆ ಹೆಲ್ಪ್ ಮಾಡ್ತಾ ಇರೋ ಥರನೇ ಮಾಡ್ತಾ ಇದ್ದಾನೆ. ನೋಡಿ ನೀವೇ ಏನು ಮಾಡ್ತಾನೆ. ನಾನು ಸೊಸಿಟ್ಟಿದ್ದ ಸೊಪ್ಪೆಲ್ಲನೂ ತೆಗೆದು ಆಚೆಗೆಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ದ. ಹೇಗೋ ಅವ್ನು ಹಿಡ್ಕೊಂಡು ಡೈವರ್ಟ್ ಮಾಡ್ಕೊಂಡೇ ಸೊಪ್ಪನ್ನ ಸೋರಿಸ್ಕೊಂಡೆ. ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಸೊಪ್ಪು ಸಾಂಬಾರು ಮಾಡ್ಕೊತಾ ಇದ್ದೆ. ಸೊಪ್ಪು ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಪಾನಿಗೆ ಸ್ವಲ್ಪ ಬೇಳೆ, ಒಂದು ಟೊಮೆಟೊ ಹಾಕಿ, ಒಂದು ಕಪ್ಪಷ್ಟು ನೀರು ಹಾಕಿ, ಒಂದು 2 ವಿಷಲ್ಸ್ನ ಕೂಗಿಸ್ಕೊಬೇಕು. ವಿಷಲೆಲ್ಲ ಇಳಿದ್ಮೇಲೆ ಒಂದು 2 ವಿಷಲ್ ಆದಮೇಲೆ ಚೆನ್ನಾಗಿ ಟೊಮೆಟೊನ ಒಳಗಡೆ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹುಳಿ ಸ್ಮೆಲ್ಲೆಲ್ಲ ಹೋಗೋವಷ್ಟು ಬೇಯಿಸ್ಕೋಬೇಕು. ಇನ್ನು ಸೊಪ್ಪನ್ನ ಸೋಸ್ಕೊಂಡ್ಮೇಲೆ ನಾನು ಉಪ್ಪಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನೇ ನಾನಿವಾಗ ಈ ಥರ ಮಳ್ತಾ ಇರತ್ತಲ್ಲ ಸಾಂಬಾರು, ಅದಕ್ಕೆ ಸೊಪ್ಪನ್ನ ತುಂಬಿಕೊಂಡೆ. ಈ ಥರ ಸೊಪ್ಪನ್ನ ತುಂಬ್ಕೊಂಡ್ಮೇಲೆ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸಿದ ಮೇಲೆ ಸಾಂಬಾರು ರೆಡಿ ಆಗುತ್ತೆ. ಯಾರಿಗೆ ಉಪ್ಸಾರು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ, ಅವ್ರು ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಪಾಪುನ ಒಂದು ಸ್ವಲ್ಪ ಹೊತ್ತು ಟೆರೇಸ್ ಮೇಲೆ ಕರ್ಕೊಂಡೋಗಿ ಆಟಾಡೋಕ್ಕೆ ಬಿಟ್ಟಿದ್ದೆ. ಅವನಿಗೆ ಜಾಸ್ತಿ ಯಾರೂ ಆಟಾಡೋಕ್ಕೆ ಸಿಗಲ್ಲ. ಈ ಥರ ಹೊರಗಡೆ ಬಿಟ್ಟರೆ ತುಂಬ ಫ್ರೀಯಾಗಿ ಖುಷಿಯಾಗಿ ಆಟ ಆಡ್ತಾ ಇರ್ತಾನೆ. ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಥ್ಯಾಂಕ್ ಯು.